ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಇಲ್ಲಿ ಬೇಸರದ ಸಂಗತಿ ಏನೆಂದರೆ ಎಲ್ಲರೂ ಕತೆ ಕೇಳ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ನಮ್ಮ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ 58. ಅಣ್ಣ, ಮೊದಲೆಲ್ಲ ನೀನು ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ಇತ್ತೀಚೆಗೆ, ಅದರಲ್ಲೂ ಶರದಿ ವಿಷಯದಲ್ಲಿ ಯಾಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತೀಯಾ? ಅವಳು ನಿಜವಾಗಿಯೂ ಒಳ್ಳೆಯ ಹುಡುಗಿ. ಇವತ್ತು ಒಂದೇ ದಿನದಲ್ಲಿ ಅವಳ ಜೊತೆ ಮಾತನಾಡಿದ ನಂತರ ಎಷ್ಟು ಹಿಡಿಸಿದಳು ಗೊತ್ತಾ? ಅವಳ ಗುಣ ಸ್ವಭಾವ ಎಲ್ಲವೂ ಹಿಡಿಸಿತು. ಒಂದೇ ದಿನದಲ್ಲಿ ಅವಳ ಸ್ವಭಾವ ಗುಣ ಹಿಡಿಸಿತು ಎಂದು ಕೇಳಿದ ಅಲ್ವಾ ಅಣ್ಣ? ಒಬ್ಬ ಮನುಷ್ಯನ ಬಳಿ 1 ತಾಸು ಮಾತನಾಡಿದರೆ ಸಾಕು ಅಣ್ಣ, ಅವರ ವ್ಯಕ್ತಿತ್ವ ಎಂಥದು ಎಂದು ತಿಳಿಯಬಹುದು. ಹಾಗೆ ಶರದಿಯ ಜವಾಬ್ದಾರಿಯುತ ಮಾತುಗಳು, ಪ್ರಬುದ್ಧತೆ, ಅವಳ ಮುಂದಾಲೋಚನೆ ತುಂಬ ಚೆನ್ನಾಗಿದೆ ಎಂದು ಮನಪೂರ್ವಕವಾಗಿ ಅವಳನ್ನು ಹೊಗಳಿದಳು. ಅವಳ ವ್ಯಕ್ತಿತ್ವದ ಬಗ್ಗೆ ಆರಾಧ್ಯ ಒಳ್ಳೆಯ ಮಾತುಗಳನ್ನು ಆಡುತ್ತಿದ್ದರೆ ಅದನ್ನು ಸಹಿಸದವನು ಮತ್ತೆ ಅವಳ ವಿಷಯವನ್ನು ಮುಂದುವರಿಸಲು ಇಷ್ಟವಿಲ್ಲದೆ ಹಾಗೆ ಸುಮ್ಮನಾದನು. ರಾತ್ರಿ ಅಡುಗೆ ಉಟ್ಟು ಕನ್ನಡಿಯ ಮುಂದೆ ನಿಂತು ಮುಖಕ್ಕೆ ಕ್ರೀಮ್ ಹಚ್ಚುತ್ತಿದ್ದವಳಿಗೆ ಕಿಟಕಿಗೆ ಯಾರೋ ಕಲ್ಲು ಹೊಡೆದ ಶಬ್ದವಾಯಿತು. ಆದ ಶಬ್ದಕ್ಕೆ ಬೆದರಿದವಳು ಕಿಟಕಿ ಕಡೆ ತಿರುಗಿ ನೋಡಿ ಕಿಟಕಿಯನ್ನು ತೆಗೆದು ನೋಡುವ ಸಾಹಸ ಮಾಡದೆ ಹಾಗೆ ನಿಂತಳು. ಮತ್ತೊಮ್ಮೆ ಕಲ್ಲು ಬಂದು ಕಿಟಕಿಗೆ ಹೊಡೆಯುತ್ತಿದ್ದ ಹಾಗೆ ಹೆದರಿದವಳು ಪಪ್ಪಾ, ಮಮ್ಮಿ, ಅಣ್ಣ ಎಂದು ಜೋರಾಗಿ ಕೂಗಿಕೊಂಡು ಕೋಣೆಯಿಂದ ಹೊರಬಂದಿದ್ದಳು. ಯಾರೂ ಇನ್ನೂ ಮಲಗದೇ ಇದ್ದಿದ್ದರಿಂದ ಆರಾಧ್ಯಳ ಕೂಗಿಗೆ ಎಲ್ಲರೂ ತಮ್ಮ ತಮ್ಮ ಕೋಣೆಯಿಂದ ಹೊರಬಂದಿದ್ದರು. ಮೊದಲಾಗಿ ಬಂದ ಧನುಷ್ ಅವರು, ಮುದ್ದು, ಏನಾಯಿತು? ಯಾಕೆ ಹೀಗೆ ಕೂಗಿಕೊಂಡೆ ಎಂದು ಗಾಬರಿಯಾಗಿ ಕೇಳಿದರು. ಆಗಲೇ ಆರಾಧ್ಯ ಹೆದರಿ ಬೆವರುತ್ತಿದ್ದಳು. ಪಪ್ಪ, ಯಾರೋ ಕಿಟಕಿಗೆ ಕಲ್ಲು ಹೊಡೆಯುತ್ತಿದ್ದಾರೆ ಎಂದು ಅವರನ್ನು ತಬ್ಬಿ ಹೇಳಿದಳು. ಮುದ್ದು, ನಮ್ಮ ಮನೆಗೆ ಯಾರು ಕಲ್ಲು ಹೊಡೆಯುತ್ತಾರೆ? ನಿನಗೆಲ್ಲೋ ಭ್ರಮೆ ಇರಬೇಕು ಎಂದು ಮಿಥುನ್ ಅವರ ಹಿಂದೆ ಬಂದ ಸ್ಪಂದನ ಹೇಳಿದರೆ, ಇಲ್ಲ ಮಮ್ಮಿ, ನಿಜವಾಗಿಯೂ ಕಲ್ಲು ಹೊಡೆಯುತ್ತಿದ್ದಾರೆ ಎಂದಳು. ಮಮ್ಮಿ, ಮುದ್ದು ತುಂಬ ಹೆದರಿದ್ದಾಳೆ. ಅವಳು ಸುಮ್ಮನೆ ಹಾಗೆ ಹೇಳುವುದಿಲ್ಲ. ಮೊದಲು ನೋಡೋಣ ಬನ್ನಿ ಎಂದು ತಂಗಿಯ ಭಯವನ್ನು ನೋಡಿದ ಧನುಷ್ ಮೊದಲಾಗಿ ಅವಳ ಕೋಣೆಗೆ ಹೋಗಿದ್ದನು. ಕೋಣೆಯ ಲೈಟ್ಗಳು ಎಲ್ಲವನ್ನೂ ಹಾಕಿ ಕಿಟಕಿಯ ಪರದೆ ಸರಿಸಿ ಕಿಟಕಿ ತೆಗೆದು ನೋಡಿದರೆ ಕಲ್ಲು ತಾಗಿದ ರಭಸಕ್ಕೆ ಕಿಟಕಿಯ ಗಾಜು ಒಡೆದಿತ್ತು. ಗಾಜು ಒಡೆದಿರುವುದನ್ನು ನೋಡಿದವನು ಕಿಟಕಿಯನ್ನು ಹಿಂದೆ ದೂಡಿ ಯಾರದು ಎಂದು ಕೂಗಿದನು. ಅಲ್ಲಿ ಯಾರು ಕಾಣದಿದ್ದಾಗ ಸೆಕ್ಯೂರಿಟಿ ಎಂದು ಕೂಗುತ್ತಲೇ ಹೊರ ಹೋಗಿದ್ದನು. ಮುದ್ದು, ಹೆದರಬೇಡ, ಧನು ಹೋಗಿದ್ದಾನೆ, ನೋಡ್ತಾನೆ. ಇವತ್ತು ನಾನು ಇಲ್ಲಿಯೇ ಮಲಗುತ್ತೇನೆ ಎಂದು ಆರಾಧ್ಯಳಿಗೆ ಧೈರ್ಯ ಹೇಳಿದರು ಸ್ಪಂದನ. ಸೆಕ್ಯೂರಿಟಿ, ಮನೆಯ ಕಿಟಕಿಗೆ ಯಾರೋ ಕಲ್ಲು ಹೊಡೆದಿದ್ದಾರೆ. ನಿಮಗೆ ಕಾಣಿಸಲಿಲ್ಲವಾ? ಇಷ್ಟೊಂದು ಬೇಜವಾಬ್ದಾರಿಯಾದರೆ ಹೇಗೆ ಎಂದು ಗದರಿದನು. ನಿಜವಾಗಿಯೂ ಈ ಕಡೆ ಯಾರೂ ಬಂದಿಲ್ಲ ಸರ್ ಎಂದು ಸೆಕ್ಯೂರಿಟಿ ಹೇಳುತ್ತಿದ್ದ ಹಾಗೆ ಸೆಕ್ಯೂರಿಟಿಯ ಜೊತೆಗೆ ಮನೆಯ ಸುತ್ತಲೂ ಹುಡುಕಿದರು. ಆದರೆ ಯಾರ ಸುಳಿವೂ ಸಿಗಲಿಲ್ಲ. ಅಲ್ಲಿ ಸರ್, ಆರಾಧ್ಯ ಮೇಡಮ್ ಕಿಟಕಿ ಕಾಂಪೌಂಡಿಗೆ ಹತ್ತಿರದಲ್ಲಿದೆ. ಹಾಗಾಗಿ ಯಾರೋ ರಸ್ತೆಯಲ್ಲಿ ನಿಂತು ಕಲ್ಲು ಹೊಡೆದಿದ್ದಾರೆ. ಒಳಗೆ ಬರಲು ಎಂದಿಗೂ ಸಾಧ್ಯವಿಲ್ಲ ಎಂದು ಸೆಕ್ಯೂರಿಟಿ ಹೇಳುತ್ತಿದ್ದ ಹಾಗೆ ಕಿಟಕಿಗೂ ಕಾಂಪೌಂಡಿಗೂ ಇರುವ ಅಂತರವನ್ನು ನೋಡಿದವನಿಗೆ ಸೆಕ್ಯೂರಿಟಿ ಹೇಳಿದ ಮಾತು ನಿಜ ಎನಿಸಿತು. ಸೆಕ್ಯೂರಿಟಿ, ನಾಳೆ ಕಾಂಪೌಂಡ್ ಮೇಲೆ ಕಬ್ಬಿಣದ ಗ್ರಿಲ್ಸ್ ಹಾಕಿಸಿ. ಒಂದು ಇರುವೆ ಸುಳಿಯಲು ಜಾಗ ಇರಬಾರದು. ಹಾಗೆ ಸಣ್ಣ ಕಬ್ಬಿಣದಲ್ಲಿ ಪರದೆ ಮಾಡಿಸಿ. ಇಡೀ ಮನೆಯ ಸುತ್ತಲೂ ಹಾಗೆ ಬರಬೇಕು ಎಂದು ಸೆಕ್ಯೂರಿಟಿಗೆ ಹೇಳಿದನು. ಧನುಷ್ನ ಮಾತಿಗೆ ಸೆಕ್ಯೂರಿಟಿ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟಿದ್ದರು. ಒಳ ಬಂದವನು ಆರಾಧ್ಯ ಕೋಣೆಗೆ ಬಂದು, ಪಪ್ಪ, ಕಾಂಪೌಂಡ್ ಒಳಗೆ ಯಾರೂ ಬಂದಿಲ್ಲ. ಹೊರಗೆ ನಿಂತು ಈ ಕಿಟಕಿಗೆ ಕಲ್ಲು ಹೊಡೆದಿದ್ದಾರೆ. ಯಾರೋ ಪುಂಡರು ಹಾಗೆ ಮಾಡಿದ್ದಾರೆ. ಅದಕ್ಕೆ ನಾಳೆ ಕಾಂಪೌಂಡ್ ಮೇಲೆ ಸಣ್ಣ ಗ್ರಿಲ್ಸ್ ಹಾಕಿಸಲು ಹೇಳಿದ್ದೀನಿ ಎಂದನು. ಧನು, ಇವತ್ತು ಕಲ್ಲು ಹೊಡೆದಿರುವವರು ನಾಳೆ ಇನ್ನೊಂದು ಮಾಡುತ್ತಾರೆ. ಆ ಬದಿಯ CCTV ಫುಟೇಜ್ ಚೆಕ್ ಮಾಡು ಮೊದಲು, ಯಾರು ಎಂದು ತಿಳಿಯುತ್ತದೆ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ, ಇಲ್ಲ ಮಮ್ಮಿ, ವಾರದ ಹಿಂದೆಯಿಂದ ಆ ಕ್ಯಾಮರಾ ವರ್ಕ್ ಮಾಡುತ್ತಿಲ್ಲ. ನಾಳೆಯೇ ಅದನ್ನು ಸರಿ ಮಾಡಿಸುತ್ತೇನೆ ಎಂದು ಹೇಳಿ ಆರಾಧ್ಯಳಿಗೆ ಮತ್ತೊಮ್ಮೆ ಧೈರ್ಯ ಹೇಳಿ ಅಲ್ಲಿಂದ ಹೊರಟಿದ್ದನು. ಮಿಥುನ್ ಅವರಿಗೆ ಮಾತ್ರ ಇದು ಯಾರ ಕೆಲಸ ಎಂದು ಆಗಲೇ ಸಣ್ಣ ಅನುಮಾನ ಬಂದಿತ್ತು. ಆದರೂ ಸರಿಯಾದ ಸಾಕ್ಷಿ ಇಲ್ಲದೆ ಅನುಮಾನ ಪಡುವುದು ಸರಿಯಲ್ಲ ಎಂದು ಅವರಿಗೆ ಅವರೇ ಹೇಳಿಕೊಂಡು ಸುಮ್ಮನಾದರು. ಅಣ್ಣ, ಇವತ್ತು ಕಂಪನಿಯಲ್ಲಿ ಇಂಟರ್ವ್ಯೂ ಇದೆ ಅಲ್ವಾ ಎಂದು ತಿಂಡಿ ತಿನ್ನುತ್ತಿದ್ದ ಧನುಷ್ ಕಡೆ ತಿರುಗಿ ಕೇಳಿದಳು ಆರಾಧ್ಯ. ಹ್ಞೂ ಮುದ್ದು,
ಇವತ್ತು ಇಂಟರ್ವ್ಯೂ ಮಾಡಬೇಕು, ಅದಕ್ಕೆ ಬೇಗ ಹೊರಟಿದ್ದೇನೆ ಎಂದನು. ಅಣ್ಣ, ನಾನು ಒಂದು ಮಾತು ಹೇಳಲಾ ಎಂದರೆ, ಅದೇನು ಹೇಳು ಮುದ್ದು ಎಂದನು. ಅಣ್ಣ, ಯಾವುದೇ ಅನುಭವ ಇಲ್ಲದೆ ಇರುವ ಹೊಸಬರು ಬಂದರೆ ಅವರನ್ನು ಅವರ ಸಾಮರ್ಥ್ಯವನ್ನು ನೋಡದೆ ರಿಜೆಕ್ಟ್ ಮಾಡಬೇಡ. ನಿಮ್ಮಂಥವರು ಕೆಲಸ ಕೊಟ್ಟರೆ ಅಲ್ಲವಾ ಅವರಿಗೆ ಅನುಭವ ಆಗುವುದು. ಅವರಲ್ಲಿಯೂ ಒಳ್ಳೆಯ ಸಾಮರ್ಥ್ಯ ಇರುತ್ತದೆ, ಆದರೆ ಅದನ್ನು ತೋರಿಸಲು ವೇದಿಕೆ ಇರುವುದಿಲ್ಲ ಅಷ್ಟೇ. ನಿನ್ನ ಕಂಪನಿಯಲ್ಲಿ ಹೊಸಬರಿಗೂ ಅವಕಾಶ ಕೊಟ್ಟು ನೋಡು. ಅವರ ಚಾಣಾಕ್ಷತನದಿಂದ ನಮ್ಮ ಕಂಪನಿಗೆ ಒಳ್ಳೆಯದು ಆಗಬಹುದು ಎಂದಳು. ರಿಷಿ ಇವತ್ತು ಮೊದಲ ಬಾರಿಗೆ ಅವರ ಕಂಪನಿಗೆ ಇಂಟರ್ವ್ಯೂಗೆಂದು ಬರುತ್ತಿದ್ದಾರೆ. ತನ್ನ ಅಣ್ಣ ಅವರಿಗೆ ಎಲ್ಲಿ ಕೆಲಸದಲ್ಲಿ ಅನುಭವ ಇಲ್ಲ ಎಂದು ರಿಜೆಕ್ಟ್ ಮಾಡುತ್ತಾನೋ ಎನ್ನುವ ಭಯ ಅವಳನ್ನು ಕಾಡುತ್ತಲಿದೆ. ಹಾಗಾಗಿ ಈ ರೀತಿ ತನ್ನ ಅಣ್ಣನಿಗೆ ತಿಳಿ ಹೇಳುತ್ತಿದ್ದಾಳೆ. ಗುಡ್ ಮುದ್ದು, ನೀನು ಕೂಡ ನನ್ನ ಹಾಗೆ ಯೋಚನೆ ಮಾಡುತ್ತೀಯ. ನಾನು ಸುಮ್ಮನೆ ಹಾಗೆ ಯಾರನ್ನು ರಿಜೆಕ್ಟ್ ಮಾಡುವುದಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ಗಿಂತ ಟ್ಯಾಲೆಂಟ್ ಮುಖ್ಯ. ನನ್ನ ಕಂಪನಿಗೆ ಯಾರು ಬೆಸ್ಟ್ ಅನಿಸುತ್ತಾರೋ ಅವರನ್ನೇ ಆಯ್ಕೆ ಮಾಡುವುದು ಎಂದವನು ತಿಂಡಿ ತಿಂದು ಮುಗಿಸಿ ಅಲ್ಲಿಂದ ಹೊರಟಿದ್ದನು. ದೇವರೇ, ರಿಷಿ ಅವರನ್ನು ಅಣ್ಣ ಇವತ್ತು ಸೆಲೆಕ್ಟ್ ಮಾಡುವ ಹಾಗೆ ಮಾಡು. ಈಗ ಅವರು ಬಹಳವೇ ಕಷ್ಟದಲ್ಲಿದ್ದಾರೆ. ಇದೊಂದು ಕೆಲಸ ಅವರ ಮನೆಯ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಬರೀ ಕಷ್ಟ ನೋವನ್ನೇ ಕಂಡಿರುವ ಜೀವಕ್ಕೆ ಇದರಿಂದಲಾದರೂ ಸಂತೋಷ ಸಿಗಲಿ ಎಂದು ಕಾಣದ ದೇವರಿಗೆ ಕುಳಿತಲ್ಲಿಯೇ ನಮನವನ್ನು ಸಲ್ಲಿಸಿದ್ದಳು. ಶರದಿ, ಏನು ಮಾಡ್ತಿದ್ದೀಯಾ? ನಿನಗೆ ಶಾಲೆಗೆ ಹೊತ್ತಾಗುತ್ತೆ, ಹೋಗಿ ತಯಾರಾಗು. ಈ ಕೆಲಸ ನಾನು ಮಾಡ್ತೀನಿ, ಬೇಗ ತಯಾರಾಗು ಎಂದನು. ಅಣ್ಣ, ನನಗೆ ಇನ್ನೂ ಟೈಮ್ ಇದೆ. ಮೊದಲು ನೀನು ಬೇಗ ಹೋಗಿ ತಯಾರಾಗು. ನೋಡು, ನಿನಗೆ ಈ ಬ್ಲೂ ಶರ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇದನ್ನೇ ಐರನ್ ಮಾಡಿ ಇಟ್ಟಿದ್ದೀನಿ ಎಂದಳು. ಚೆನ್ನಾಗಿ ಕಂಡರೂ ಕಾಣದಿದ್ದರೂ ಅದೊಂದು ಒಳ್ಳೆಯ ಶರ್ಟ್ ಇರುವುದು. ಈಗ ಅದನ್ನೇ ಹಾಕಬೇಕು ಎಂದನು. ಹೋ, ಅದಕ್ಕೆ ಅಣ್ಣ ನಾನು ಇದೇ ಶರ್ಟ್ ಐರನ್ ಮಾಡುತ್ತಿರುವುದು ಎಂದು ನಕ್ಕವಳು ಐರನ್ ಮಾಡುವುದನ್ನು ನಿಲ್ಲಿಸಿ ಅದರ ಸ್ವಿಚ್ ಆಫ್ ಮಾಡಿ ಶರ್ಟನ್ನು ತನ್ನ ಅಣ್ಣನ ಮುಂದೆ ಹಿಡಿದವಳು. ಇವತ್ತು ಇಂಟರ್ವ್ಯೂಗೆ ಬಂದಿರುವವರೆಲ್ಲರ ಎದುರಿಗೆ ನನ್ನಣ್ಣ ಎದ್ದು ಕಾಣಬೇಕು. ಆ ಕಂಪನಿಯ ಬಾಸ್ ನಿನ್ನನ್ನು ನೋಡಿದ ತಕ್ಷಣ ಯಾವ ಪ್ರಶ್ನೆಯನ್ನೂ ಕೇಳದೆ ಕೆಲಸವನ್ನು ನೀಡಬೇಕು ಎಂದ ತಕ್ಷಣ ಅವಳ ಮಾತಿಗೆ ಜೋರಾಗಿ ನಕ್ಕವನು. ನೀನು ಹೇಳಿದ ಹಾಗೇ ಆಗದಿದ್ದರೆ ಚೆನ್ನಾಗಿರದೆ ಇರುವವರಿಗೆ ಕೆಲಸವೇ ಸಿಗುತ್ತಿರಲಿಲ್ಲ. ಈ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಎನ್ನುವ ನಂಬಿಕೆ ನನಗಿಲ್ಲ, ಆದರೂ ಪ್ರಯತ್ನ ಮಾಡುತ್ತೇನೆ ಎಂದನು. ಹಾಗೆಲ್ಲ ಹೇಳಬೇಡ ಅಣ್ಣ, ಖಂಡಿತ ನಿನಗೆ ಕೆಲಸ ಸಿಕ್ಕೇ ಸಿಗುತ್ತದೆ ಎಂದಳು. ಶರದಿಯ ಮಾತು ಕೇಳಿದವನಿಗೆ ಒಳ್ಳೆಯ ಮನಸ್ಸಿರುವ ನಿಮ್ಮಂಥವರಿಗೆ ಒಳ್ಳೆಯದೇ ಆಗುತ್ತದೆ. ಇವತ್ತು ನಿಮಗೆ ಖಂಡಿತ ಕೆಲಸ ಸಿಗುತ್ತದೆ ಎಂದು ಹೇಳಿದ ಆರಾಧ್ಯಳ ಮೆಸೇಜ್ ನೆನಪಾಗಿತ್ತು. ಅವಳನ್ನು ನೆನೆದವನಿಗೆ ಮುಖದ ಮೇಲೆ ಮುಗುಳು ನಗೆ ಹಾದು ಹೋಗಿತ್ತು. ಮೇಡಮ್, ಮಿಥುನ್ ಸರ್ ಬಂದಿದ್ದಾರೆ ಎಂದು ತಾಪ್ಸಿ ಹೇಳಿದ ತಕ್ಷಣ ಕನ್ನಡಿಯ ಮುಂದೆ ನಿಂತಿದ್ದವಳ ಮುಖ ಅರಳಿತು. ಈಗಲೂ ತೋಳಿಲ್ಲದ ಲಾಂಗ್ ಟೈಟ್ ಸ್ಕರ್ಟ್ ಹಾಕಿ ಹೈ ಹೀಲ್ ಸ್ಲಿಪ್ಪರ್ ಹಾಕುತ್ತಾಳೆ. ಅವಳಿಗೆ ಮದುವೆ ವಯಸ್ಸಿನ ಮಗಳಿದ್ದಾಳೆ ಎಂದರೆ ಯಾರೂ ನಂಬುವುದಿಲ್ಲ. ಸೊನಾಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಸೌಂದರ್ಯದ ಕಾಳಜಿ ಮಾಡುವುದನ್ನು ಮರೆಯುವುದಿಲ್ಲ. ತಾಪ್ಸಿ ಎಲ್ಲ ಕೆಲಸದವರನ್ನು ಹೊರಗೆ ಕರೆದುಕೊಂಡು ಹೋಗು, ನಾನು ಹೇಳುವವರೆಗೂ ಯಾರೂ ಒಳಗೆ ಬರುವ ಹಾಗಿಲ್ಲ ಎಂದು ಆಜ್ಞೆ ಹೊರಡಿಸಿದಳು. ಸರಿ ಮೇಡಮ್, ಆಯಿತು ಎಂದು ತಲೆಯಾಡಿಸಿ ತಾಪ್ಸಿ ಅಲ್ಲಿಂದ ಸರಿದು ಹೋಗಿದ್ದಳು. ಇದೇನು ಮಿಥುನ್, ಇಷ್ಟು ವರ್ಷ ಆದ ಮೇಲೆ ನನ್ನ ನೆನಪಾಗಿದೆ? ಪರವಾಗಿಲ್ಲ ಬಿಡು, ಈಗಲಾದರೂ ನನ್ನ ಪ್ರೀತಿ ಏನು ಎಂದು ನಿನಗೆ ಅರ್ಥವಾಯಿತಲ್ಲ, ಅಷ್ಟು ಸಾಕು ಎಂದು ಅವರ ಮುಂದೆ ಬಂದು ಮೋಹಕವಾಗಿ ಹೇಳಿದಳು. ಅವಳ ಕೊರಳ ಸುತ್ತ ಕೈ ಹಾಕಿ ಅತಿ ಸಮೀಪದಲ್ಲಿ ನಿಂತಳು. ಮಿಥುನ್ ಅವರಿಗೆ ಸೊನಾಲಿಯ ಮಾತು ಕೇಳಿ ಕೋಪ ಬಂದರೂ ಕೈ ಮುಷ್ಟಿ ಮಾಡಿ ಹಾಗೆ ನಿಂತರು. ಮತ್ತೆ ಮುಂದುವರಿದವಳು, ಇಷ್ಟು ವಯಸ್ಸಾದರೂ ನಿನ್ನಲ್ಲಿ ಬದಲಾವಣೆ ಆಗಿಲ್ಲ ನೋಡು. ಸ್ವಲ್ಪ ತಲೆ ಕೂದಲು ಬೆಳ್ಳಗಾಗಿದೆ ಅಷ್ಟೇ. ಅದೇ ಬಿರುಸು ನೋಟ, ಅದೇ ಕಟ್ಟುಮಸ್ತಾದ ದೇಹ, ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ ಎನ್ನುತ್ತಿದ್ದ ಹಾಗೆ ಅವಳನ್ನು ಹಿಂದೆ ತಳ್ಳಿದವರು, ನಾನು ಇಲ್ಲಿಗೆ ನಿನ್ನಿಂದ ಹೊಗಳಿಸಿಕೊಳ್ಳಲು ಬಂದಿಲ್ಲ ಎಂದರು ಕೋಪದಲ್ಲಿ. ಪರವಾಗಿಲ್ಲ ಮಿಥುನ್, ನಾನು ಹೊಗಳುವುದು ನಿನಗೆ ಇಷ್ಟ ಇಲ್ಲಂದರೆ ಹೊಗಳುವುದಿಲ್ಲ. ದೇಹಕ್ಕೆ ವಯಸ್ಸಾದರೂ ಮನಸ್ಸಿನ ಆಸೆಗೆ ವಯಸ್ಸಾಗುವುದಿಲ್ಲವಂತೆ. ಇನ್ನೊಂದೇ ಒಂದು ಬಾರಿ ನೀನು ನನ್ನವನಾಗು ಎಂದು ಪುನಃ ಬಂದು ಮಿಥುನ್ ಅವರನ್ನು ತಬ್ಬಿದಳು. ಸೊನಾಲಿಯನ್ನು ಮತ್ತೆ ಹಿಂದಕ್ಕೆ ದುಡಿದವರು, ಛೀ, ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವಾ? ಇಷ್ಟು ಸಮಯ ನಿನ್ನ ಬಳಿ ತಾಳ್ಮೆಯಿಂದ ಮಾತನಾಡಿದ್ದು ನನ್ನದೇ ತಪ್ಪು.
ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನೆ ರಾತ್ರಿ ನನ್ನ ಮನೆಯ ಬಳಿ ಯಾಕೆ ಬಂದಿದ್ದೆ? ಬಂದಿದ್ದು ಅಲ್ಲದೆ ನನ್ನ ಮಗಳ ಕೋಣೆಯ ಕಿಟಕಿಯನ್ನು ಒಡೆಯುವಷ್ಟು ಧೈರ್ಯ ಬಂತ ನಿನಗೆ ಎಂದು ಮಿಥುನ್ ಅವರು ಹೇಳುತ್ತಿದ್ದ ಹಾಗೆ ಭಯದಲ್ಲಿ ಬೆವರಿದ ಸೊನಾಲಿ ಅದನ್ನು ತೋರಿಸಿಕೊಳ್ಳದೆ, ಮೊದಲು ಆಡುವ ಮಾತನ್ನು ಸರಿಯಾಗಿ ಆಡು ಮಿಥುನ್. ಅವಳು ನನಗೂ ಮಗಳು, ನಾನು ಜನ್ಮ ನೀಡಿದ ಮಗಳು ಎಂದು ನೆನಪಿಟ್ಟುಕೋ. ನಾನು ಯಾಕೆ ಕದ್ದು ಮುಚ್ಚಿ ನಿನ್ನ ಮನೆಗೆ ಬರಲಿ? ಬಂದರೆ ನೇರವಾಗಿ ಬರುತ್ತೇನೆ ಎಂದಳು. ನಾನು ಅಲ್ಲಿಗೆ ಹೋದ ವಿಚಾರ ಇವನಿಗೆ ಹೇಗೆ ತಿಳಿಯಿತು ಎಂದು ಆಗಲೇ ಅವಳ ಧ್ವನಿ ನಡುಗಲು ಶುರುವಾಗಿತ್ತು. ನೇರವಾಗಿ ಬರುವಷ್ಟು ಧೈರ್ಯ ನಿನ್ನಲ್ಲಿ ಇಲ್ಲ ಎಂದು ನನಗೆ ಗೊತ್ತು. ಅಲ್ಲದೆ ನನ್ನ ಮನೆಗೆ ಬೇರೆ ಯಾರೂ ಆ ರೀತಿ ಬರುವುದಿಲ್ಲ ಎಂದು ಕೂಡ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಈ ಹುಚ್ಚಾಟಗಳು ಇನ್ನೊಮ್ಮೆ ಮರುಕಳಿಸಿದರೆ ನಾನು ಮನುಷ್ಯನಾಗಿರುವುದಿಲ್ಲ. ನನ್ನಿಂದ ನನ್ನ ಮಗಳಿಂದ ದೂರವಿದ್ದಷ್ಟು ನಿನಗೇ ಒಳ್ಳೆಯದು. ಏನಂದೆ? ನೀನು ಎತ್ತ ಮಗಳ? ನನ್ನ ಮುದ್ದುವನ್ನು ನೀನು ಎತ್ತ ದಿನವೇ ಬೇಡ ಎಂದು ಬಿಸಾಕಿ ಹೋದವಳಿಗೆ ಈಗ ಮಗಳು ಎನ್ನುವ ಪ್ರೀತಿ ಉಕ್ಕಿ ಹರಿಯುತ್ತಿದೆಯಾ? ನೀನು ಎತ್ತ ಮಗಳನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಪ್ರೀತಿ ನೀಡಿ ಸಾಕುತ್ತಿದ್ದಾಳಲ್ಲ, ಅವಳು ನಿಜವಾದ ತಾಯಿ, ನನ್ನ ಹೆಂಡತಿ ಸ್ಪಂದನ. ಮತ್ತು ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ. ಈ ವಯಸ್ಸಿನಲ್ಲಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ ಸೊನಾಲಿ ಎಂದು ಮಿಥುನ್ ಅವರು ಕೋಪದಲ್ಲಿ ಹೇಳಿದ ತಕ್ಷಣ ಒಡನೆ ಅವರ ಬಳಿ ಬಂದು, ಯಾಕೆ ಅವಳು ಎಂದರೆ ನಿನಗೆ ಇಷ್ಟೊಂದು ಇಷ್ಟ? ಅವಳಿಗಿಂತ ನೀನು ಮೊದಲು ಪ್ರೀತಿಸಿದ್ದು ನನ್ನನ್ನು. ನಿನ್ನ ಜೀವನಕ್ಕೆ ಮೊದಲು ಬಂದವಳು ನಾನು. ನನ್ನಲ್ಲಿ ಏನು ಕಡಿಮೆ ಇದೆ ಎಂದು ಅಷ್ಟೊಂದು ತಿರಸ್ಕಾರ ನಿನಗೆ ನನ್ನ ಮೇಲೆ? ಹೌದು, ಪ್ರೀತಿಸಿದ್ದೆ. ಆದರೆ ನನ್ನ ಪ್ರೀತಿಗೆ ನೀನು ಅರ್ಹಳಲ್ಲ ಎಂದು ತಿಳಿಯಿತು. ಯಾವತ್ತೋ ನನ್ನ ಮಗಳನ್ನು ಬಿಟ್ಟು ಹೋದೆಯೋ ಅವತ್ತೇ ನಿನ್ನ ಮೇಲಿದ್ದ ಪ್ರೀತಿ ಸತ್ತು ಹೋಯಿತು. ಸತ್ತು ಹೋದ ಪ್ರೀತಿ ಇನ್ನೆಂದೂ ನಿನ್ನ ಮೇಲೆ ಹುಟ್ಟಲಾರದು. ನಿನ್ನಲ್ಲಿ ಎಲ್ಲವೂ ಜಾಸ್ತಿಯೇ ಇತ್ತು. ನಾನತ್ವ, ಅಹಂಕಾರ. ಅಷ್ಟೇ ಅಲ್ಲದೆ ಹಸುಗೂಸು ಎಂದು ನೋಡದೆ ನನ್ನ ಎಳೆ ಕಂದನನ್ನು ಬಿಟ್ಟು ಹೋದ ಕಟುಕಿ ನೀನು. ಇಂದಿಗೂ ಮುಂದಿಗೂ ಎಂದೆಂದಿಗೂ ಸ್ಪಂದನಾಳೆ ನನ್ನ ಪ್ರೀತಿ. ಇವತ್ತೇ ಲಾಸ್ಟ್ ಹೇಳುತ್ತಿದ್ದೇನೆ, ಸರಿಯಾಗಿ ಕೇಳಿಸಿಕೊ. ನನ್ನ ಮಗಳ ತಂಟೆಗೆ ಇನ್ನೆಂದೂ ಬರಬೇಡ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಬಳಿ ಸುಳಿಯಲು ಸಹ ಆಗುವುದಿಲ್ಲ. ಏಕೆಂದರೆ ಅವಳ ಸುತ್ತ ಕಾವಲುಗಾರನಾಗಿ ನಿಂತಿರುವುದು ಈ ಮಿಥುನ್ ಚಕ್ರವರ್ತಿ. ನಿನ್ನ ಈ ವರ್ತನೆಯಿಂದ ನನ್ನ ಮಗಳಿಗೆ ಏನಾದರೂ ಸ್ವಲ್ಪ ನೋವಾದರೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಟಿದ್ದರು. ಮಿಥುನ್ ಆ ಕಡೆ ಹೋಗುತ್ತಿದ್ದ ಹಾಗೆ ಕೋಪಕ್ಕೆ ಕೈ ಮುಷ್ಟಿ ಮಾಡಿ ತನ್ನ ತಲೆ ಹಿಡಿದುಕೊಂಡು ಹುಚ್ಚಿಯ ಹಾಗೆ ಕೂಗುತ್ತಾ ಕುಸಿದು ಕುಳಿತಳು. ಆರಾಧ್ಯ ಕಾಲೇಜ್ ಮುಗಿಸಿ ಮನೆಯಲ್ಲಿ ಉಳಿದಾಗಿನಿಂದ ಅವಳನ್ನು ನೋಡಲು ಆಗಿರಲಿಲ್ಲ ಸೊನಾಲಿಗೆ. ಕಾಲೇಜಿಗೆ ಹೋಗಬೇಕಾದರೆ ಅವಳ ಬಳಿಗೆ ಹೋಗಲು ಬಾಡಿಗಾರ್ಡ್ಗಳು ಇರುತ್ತಿದ್ದರಿಂದ ಎದರಿ ದೂರದಲ್ಲಿಯೇ ತನ್ನ ಮಗಳನ್ನು ನೋಡುತ್ತಾ ಸುಮ್ಮನಾಗುತ್ತಿದ್ದಳು. ಆದರೆ ಇತ್ತೀಚೆಗೆ ಅವಳನ್ನು ನೋಡದೆ ತುಂಬ ದಿನ ಆಗಿದ್ದರಿಂದ ಅವರ ಮನೆಯ ಬಳಿಗೆ ಹೋಗಿ ಕಿಟಕಿಗೆ ಕಲ್ಲು ಹೊಡೆದರೆ ಕಿಟಕಿಯ ಮೂಲಕನಾದರೂ ತನ್ನ ಮಗಳನ್ನು ನೋಡಬಹುದು ಎನ್ನುವ ಯೋಚನೆಯಿಂದ ಅಲ್ಲಿಗೆ ಹೋಗಿ ಕಲ್ಲು ಹೊಡೆದಿದ್ದಳು ಸೊನಾಲಿ. ಅವಳ ಜೊತೆಯಲ್ಲಿಯೇ ಇದ್ದ ತಾಪ್ಸಿ ಭಯದಿಂದ ಮೇಡಮ್ ಬೇಡ ಬನ್ನಿ ಹೋಗೋಣ ಎಂದು ಬಲವಂತ ಮಾಡಿ ಧನುಷ್ ಆಚೆಗೆ ಹೋಗುವ ವೇಳೆಗಾಗಲೇ ಅವಳನ್ನು ಕರೆದುಕೊಂಡು ಹೋಗಿದ್ದಳು. ಮುಂದುವರೆಯುವುದು. ರಿಷಿ ಅದೊಂದು ದೊಡ್ಡ ಕಂಪನಿಯಾಗಿರುವಂತಹ ಧನುಷ್ ಕಂಪನಿಗೆ ಇಂಟರ್ವ್ಯೂಗೆ ಹೋಗುತ್ತಾನ. ಧನುಷ್ ಈ ಇಂಟರ್ವ್ಯೂ ಮಾಡಿ ಅವನ ಇಂಟೆಲಿಜೆಂಟ್ ಮತ್ತು ಸರ್ಟಿಫಿಕೇಟ್ಗಳನ್ನು ನೋಡಿ ರಿಷಿಗೆ ಕೆಲಸ ಕೊಡುತ್ತಾನಾ ಅಥವಾ ರಿಜೆಕ್ಟ್ ಮಾಡುತ್ತಾನಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.